ಕಾಳಗಿ ತಾಲೂಕಿನ ತಾಡಪಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಮಾರುತಿ ಗಂಜಗಿರಿಯವರು, ಅಸಮಾನತೆ, ಅಂಧಕಾರ, ಮೂಢನಂಬಿಕೆಯಲ್ಲಿ ಮುಳುಗಿ ಬಳಲುತ್ತಿದ್ದ ಸಮಾಜವನ್ನ ನೋಡಿ ಅಂಬೇಡ್ಕರ್ ಅವರು ಸುಮ್ಮನಿರಲಾಗದೆ ಹೋರಾಟದ ದಾರಿಯನ್ನ ಆಯ್ಕೆ ಮಾಡಿಕೊಂಡಿರುವುದು ಅನನ್ಯ. ಆದರೆ ಪ್ರಸ್ತುತ ದಿನಮಾನಗಳಲ್ಲಿಯೂ ಸಾಮಾಜಿಕ ವಾತಾವರಣ ಸುಧಾರಿಸದೆ ಮೂಢನಂಬಿಕೆ, ಅಸಮಾನತೆ ಜೀವಂತವಾಗಿದೆ. ಅಂಬೇಡ್ಕರ್ ಅವರು ತಳ ಸಮುದಾಯಗಳ ಮೀಸಲಾತಿಗಷ್ಟೇ ಹೋರಾಟ ಮಾಡಲಿಲ್ಲ, ದೇಶದ ಎಲ್ಲಾ ಜನರ ಒಳಿತಿಗಾಗಿ ಹೋರಾಡಿದರೆಂದು ಸುದೀರ್ಘವಾದ ಉಪನ್ಯಾಸವನ್ನ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಳಗಿ ಗ್ರೇಡ್ 2 ತಹಶೀಲ್ದಾರ್, ಅಬಕಾರಿ ಸರ್ಕಲ್ ಇನ್ಸ್ಪೆಕ್ಟರ್ ಧನರಾಜ, ವಿಭಾಗೀಯ ಅಬಕಾರಿ ಅಧಿಕಾರಿಗಳಾದ ಮಲ್ಲಿಕಾರ್ಜುನ ಹೊನಗುಂಟಿ, ನಿವೃತ್ತ ಪಿಎಸ್ಐ ಶಂಕರ್ ತಿಗಡಿ, ರೇವಣ ಸಿದ್ದಪ್ಪ, ಸುಬೇದಾರ ದೇವಪ್ಪ, ಅಶೋಕ ಹೂವಿನಬಾವಿ, ಸಾಗರ ರಾಜಶೇಖರ ಹೊಸಮನಿ, ಪತ್ರಕರ್ತ ರಮೇಶ್ ಕುಡಳ್ಳಿ, ಉಮೇಶ್ ದೋಟಿಕೋಳ, ಸಂತೋಷ್ ಖನ್ನಾ, ರಾಜು ಅನಿಲ ತುಕ್ಕಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಜೈ ಭೀಮ್ ಹೋಳ್ಕರ್ ಕಾರ್ಯಕ್ರಮ ನಿರೂಪಿಸಿ ಉಮೇಶ್ ವಂದಿಸಿದ್ರು. ರಮೇಶ್ ಎಸ್ ಕುಡಹಳ್ಳಿ, ಜೈ ಭೀಮ್ ನ್ಯೂಸ್ 24x7, ಇದು ಬಹುಜನರ ನ್ಯಾಯಕ್ಕಾಗಿ. Republic and secular terrorist institute. ನಾವು ನಿಜಾಂಶವನ್ನ ತಿಳಿಬೇಕಾದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇತಿಹಾಸವನ್ನು ಓದಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಓದಬೇಕಾಗ್ತದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದ. ಅಂದಾಗ ಮಾತ್ರ ನಮ್ಮ ಬದುಕು ಹಸನಾಗ್ತದ ತಾಯಂದ್ರೆ.